ಅಮ್ಮ ಈಗ 5 ಲಕ್ಷ ಬಂದೈತಲ್ವೇ ನಮ್ಮ ಇವಾಗ. 5 ಲಕ್ಷ ರೂಪಾಯಿಗೆ ನಾವು ಏನಾರ ಮಾಡೋಣ ಕಣಮ್ಮ, ತಗೊಬಿಟ್ಟು ಬರೋಣ ಕಣಮ್ಮ, ಹೋಗ್ಬಿಟ್ಟು ಪ್ಲೀಸ್ ಕಣಮ್ಮ. ನನಗೆ ಬಟ್ಟೆ ಅವು ಇವು ಎಲ್ಲ ತಗೊಬಿಟ್ಟು ಬರೋಣ. ಸ್ಯಾನೆ ದಿನ ಆಯಿತು ಕಣಮ್ಮ, ಏನೇನೋ ತಿಂದು ಮಾಡಿ ಪ್ಯಾಟೆಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಬಿಟ್ಟು ಬರೋಣ ಕಣಮ್ಮ. 5 ಲಕ್ಷ ಕಣಮ್ಮ ನಮ್ಮ ತಾಗಿರೋದು, 5 ಲಕ್ಷ. ಇನ್ನೇನು ನಾಳೆಗೆ ಇನ್ನೇನು ಬಂದೇ ಬರ್ತದೆ, ಕೋಟಿ ದುಡ್ಡು ಬರ್ತದೆ. ಯಾಕೆ ಯೋಚನೆ ಮಾಡಬೇಕು, ಎಲ್ಲ ಉಡಾಯಿಸ್ಬಿಡೋಣ ಕಣಮ್ಮ. ಬಾಮ ನಿನಗಿಲ್ಲ ಅಂತೀನಿ ನಮ್ಮಿ. ಅಯ್ಯೋ ನೀನೇ ನನ್ನ ಮಗಳು, ನೀನು ನನ್ನ ಪಿರಾಣ, ನಿನಗಿಲ್ಲ ಅಂತೀನಿ ನಾನು. ಬಾ ಅದೇನು ತಗೋಬೇಕೋ ತಗೋಬಾರೆ, ಇಂಥದ್ದು ಕೊಡ್ಸಲ್ಲ ಅನ್ನಂಗಿಲ್ಲ. ನೀನು ಏನೇನು ಬೇಕೋ ಎಲ್ಲನೂ ತಗೋಬಿಡು, ನೀನು ಎಲ್ಲ ತಗೊಂಡು ಮಜಾ ಮಾಡಿವಂತೆ. ಬಾ ನಿನಗೆ ಒಳ್ಳೆ ಜೀವನ ನಾನು ಕಟ್ಕೊಡ್ತೀನಿ ಬಾಮಿ. ಇಲ್ಲೇ ಇರೋದೇ ಬೇಡ, ನಾವು ಪ್ಯಾಟೆಗೆ ಹೋಗ್ಬಿಟ್ಟು ಸಂದಾಗ ಸೆಟ್ಲ್ ಆಗ್ಬಿಡೋಣ, ಒಂದು ಒಳ್ಳೆ ಮನೆ ತಗೊಬಿಟ್ಟು. ಈ ಹಳ್ಳಿ ಸವಸನೇನಿಯಾ ಬೇಡ. ಎಲ್ಲರೂ ನಮ್ಮನ್ನು ಆಡ್ಕೊಂಡು ಹೋಗ್ತಾ ಇದ್ರು ಅಲ್ವಾ, ನನ್ನ ಗಂಡಂಗೂ ಸೇರಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಸುಮ್ಮನೆ ಬಿಡೋಕ್ಕಿಲ್ಲ. ನನ್ನ ಗಂಡಂಗೆ ತಲೆನಾಗೆ ನಮ್ಮ ನೆನಪೇ ಇಲ್ವಲ್ಲ, ಆ ನನ್ನ ಮಗು ನೆನಪು ಬರಬೇಕು. ಹಂಗೆ ಮಾಡ್ತೀನಿ. ಅಲ್ಲಿ ನೋಡಮ್ಮ, ಅವಳು ನೋಡಿ ಮಿಕ್ಕ ನೋಡ್ತಾವಳು ಬಂದು. ಏನೋ ಏನೇನೇನೋ ಏನಪ್ಪ ಇವರು ಎಲ್ಲರೂ ಬಿಟ್ಬಿಟ್ಟು ಕಳ್ಸಿದ್ರು ಹಿಂಗೆ ಖುಷಿಯಾಗಿ ನೆಮ್ಮದಿಗೋರಿ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಯ್ತಾಯ್ತಾ? ಆಗ್ಲೇಬೇಕು. ಯಾಕೆಲ್ಲ ನಿನ್ನ ಮಗ ನೀನು ಇನ್ನೇನು ಬೀದಿಗೆ ಬರೋ ಟೈಮ್ ಬಂತು. ನನ್ನ ಮಗ ನಾನು ಯಾಕೆ ಬೀದಿಗೆ ಬರ್ತೀವಿ? ಬಂದರೆ ನೀವು ಬೀದಿಗೆ ಬರ್ಬೇಕಷ್ಟೇನಿಯ. ನನ್ನ ಮಗ ನಾವು ಬೀದಿಗೆ ಬರೋಕ್ಕಂತನೂ ಸಾಧ್ಯನೇ ಇಲ್ಲ. ಬೀದಿಗೆ ಬಂದಿರೋರು ನೀವು ನಮ್ಮ ಬಗ್ಗೆನೇ ಮಾತಾಡಕ್ಕೆ ಬರ್ತೀರಾ? ಮೊದಲು ನಿಮ್ದೇನಾಯ್ತೋ ನೀವು ನೋಡ್ಕೊಳ್ಳಿ, ಅದು ಬಿಟ್ಬಿಟ್ಟು ಇಲ್ಲಿ ನನ್ನ ಹತ್ರ ಬರೋಕ್ಕೆ ಬರಬೇಡಿ. ಈಗ ಈ ಊರಿಗೆ ನಾನೇ ಒಂಥರ ಬಂಗಾರಮ್ಮ ಇದ್ದಂಗೆ. ನಮ್ಮ ಮನೆಯಾಗ ನಾನು ಹೇಳಿದ್ದೇನೆ ನಡೆಯೋದು. ಇಷ್ಟು ದಿನ ಹೆಂಗೇಳು ಕಾಲು ಕಸ ಮಾಡ್ಕೊಂಡಿದ್ದಲ್ಲ ನಮ್ಮನ್ನ, ಈಗ ನೋಡು ನಾವು ಯಾವ ಟಾಪ್ ಲೆವೆಲ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಬುಟ್ಟಾಕ್. ನಾನು ನನ್ನ ಮಗ ಕಾರಾಗೆ ಓಡಾಡೋದು ಇಬ್ರುನುವೆ. ಲೇ ನಿನ್ನ ಮಗ ತ್ರಿಪುರ ಸುಂದ್ರ ನೋಡು. ನಿನ್ನ ಸೊಸೆ ತಗೊಬಿಟ್ಟು ಬಂದಿದ್ಲಲ್ಲ 10 ಎಕರೆ ಜಮೀನ, 10 ಎಕರೆ ಜಮೀನಾಗೆ 2 ಎಕರೆ ಜಮೀನು ಮಾರವನಿ. ನನ್ನ ಮಗ ದುಡ್ಡು ಕೊಟ್ಟಿಲ್ಲ ಇನ್ನೂ. ಇನ್ನು ಉಳಿದಿರ 8 ಎಕರೆನ ಅಯ್ಯೋ ನನ್ನ ಮಗ ನನ್ನ ಮಗಳ ಹೆಸ್ರಿಗೆ ಬರ್ಕೊಟ್ಟವನು ಎಲ್ಲನೂ. ನನ್ನ ಮಗಳ ಹೆಸ್ರನ್ನಾಗಿರೋದಕ್ಕೆ ನಾವು ಅದನ್ನು ಮಾರ್ಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಯ್ತೀವಿ. ಆಮೇಕಿಂತ ನೀನು ಅಷ್ಟು ಎಕರೆನೂ ಮಾರಕ್ಕಿದ್ಯಾ ಅಂತ ಗೊತ್ತಾಗೋಗ್ಬಿಟ್ರೆ ನಿನ್ನ ಸೊಸೆ ಏನು ಮಾಡ್ತಾಳೆ, ನಿನ್ನ ಮಗನು ಇಬ್ರು ಈಚೆ ಕಡೆಗೆ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ತಳ್ತಾಳೆ. ಅಪ್ಪ ದೇವ್ರೆ, ನನಗಂತೂ ನಗು ಗೊತ್ತೈತೆ. ಈ ಕಡೆ ಎಂಟಿನೂ ಓದ್ಲು, ಜಮೀನು ಹೋಯ್ತು ಅನ್ನಂಗೆ ನೀನು ನಿನ್ನ ಮಗ ಇಬ್ರು ಬೀದಿ ಪಾಲಾಯ್ತೀರ, ಗೊತ್ತಾಯ್ತಾ? ನಾನು ನನ್ನ ಮಗಳ ಯಾವತ್ತು ಟಾಪ್ ಆಗೈತಿವೆಲೇ. ಯಾವುದೋ ಭ್ರಮೆನಾಗಿದ್ದೀರಾ ಅಂತ ಅನ್ನಿಸ್ತದೆ. ಇರಿ ಪರವಾಗಿಲ್ಲ, ಭ್ರಮೆ ಅಲ್ವಾ ನಿಮ್ಮದು. ಇರಿ ನಾನು ನನ್ನ ಮಗ ಬೀದಿಗೆ ಬತ್ತೀವೋ ಇಲ್ಲ ನೀನು ಬೀದಿಗೆ ಬತ್ತೀಯೋ ಗೊತ್ತಾಯ್ತದೆ. 8 ಎಕರೆ ನಿನ್ನ ಮಗಳ ಹೆಸ್ರಿಗೆ ಬರ್ಕೊಟ್ಟವನ? ಅಬ್ಬಬ್ಬಬ್ಬಬ್ಬ ನಂಬುಟ್ಟೆ. ನೋಡೋಣ ಬಿಡು, ಆಯ್ತು ಮುಂದೆ ಏನಾಯ್ತದೆ ಅಂತ. ನಾವೇನು ದಡಬಡೆತದವಲ್ಲ, ನಾವುಗೂನು ತಲೆ ಐತೆ. ನಿನ್ನಷ್ಟು ತಲೆ ಇಲ್ಲ ಅಂದರೆ ಒಸಿನಾದ್ರೂ ನಮಗೂ ತಲೆ ಐತೆ. ನಿನ್ನ ಮಾತು ಕೇಳಿ ನೀನು ಹೇಳ್ದಂಗೆ ಮಾಡೋ ಅವಶ್ಯಕತೆ ನಮ್ಗಂತೂ ಏನೂ ಇಲ್ಲ ಬಂಗಾರಮ್ಮ. ನೀನು ನೆಮ್ಮದಿಯಾಗಿರು. ಉರಿತಾಯ್ತು ಹೊಟ್ಟೆ, ಆದರೆ ನನ್ನ ಮುಂದೆ ತೋರಿಸ್ಕೊಳಕ್ಕಾಯ್ತಿಲ್ಲ ಅಲ್ವಾ? ನೋಡ್ತಾ ಇರು ಹೆಂಗೆ ಅಂತ ತೋರಿಸ್ತೀವಿ ಮುಂದೆ. ನಾನು ನನ್ನ ಮಗಳು ಇಬ್ರು ನಡ್ಕೊಂಡು ಹೋಯ್ತಾ ಇದ್ರೆ ನಾವು ಬೀದಿನಾಗೆ ಉರ್ಕೊಂಡು ಸಾಯ್ತಿರಲ್ಲ, ಅವಾಗ ಗೊತ್ತಾಯ್ತದೆ. ನಿನ್ನ ಸೊಸೆ ಬೀದಿಗೆ ಹಾಕೋದು 2 ನಿಮಿಷ. ನನಗೆ ಗೊತ್ತು ನಿನ್ನ ಸೊಸೆ ಹೆಂಗೆ ಬೀದಿಗೆ ಹಾಕ್ತಾಳೆ ನಿನ್ನ ಅಂತ ಹೇಳ್ಬಿಟ್ಟು. ಅವಳಿಗೂ ಆಸ್ತಿನೇನಿಯ ಮುಖ್ಯ. ನಿನ್ನ ಹತ್ರ ಆಸ್ತಿ ಇಲ್ಲ ಮಾರಕ್ಕಿದೆಯಾ ಅವ್ರ ಅಪ್ಪ ಕೊಟ್ಟಿರೋ ಆಸ್ತಿನ ಅಂತ ಹೇಳಿದ್ರೆ ಆವಾಗ ನೋಡು ಆಮೇಕಿಂದ ಅವಳೇ ತೋರಿಸ್ತಾಳೆ. ಮಗಳೇ ಅದೇನೇನೋ ತಗೋಬೇಕು ಅಂತ ಇದ್ದಲ್ವ ನೀನು, ಅಡ್ವಾನ್ಸು ಐತಲ್ಲ ನಮ್ಮ ಹತ್ರ 5 ಲಕ್ಷ. ನೀನು ಏನೇನು ಬೇಕೋ ಎಲ್ಲ ತಗೋ ಮಗಳ, ಇವತ್ತು ಏನು ಬೇಡ ಅನ್ನಂಗಿಲ್ಲ, ಎಲ್ಲ ಕೊಡಿಸ್ತೀನಿ. ಖುಷಿಯಾಗಿ ತಗ. ಬಾಮ ಸರ್ನ ಟೈಮ್ ಆಯ್ತದೆ ತಿರ್ಗಾ. ಅಲ್ಲಿ ಹೋಗ್ಬಿಟ್ಟಲ್ಲಿ ನೀನು ಯೋಸು ತಗೋಬೇಕಲ್ಲಿ. ಬೆಳಗ್ಗೆ ಸಂಜೆ ಗಂಟೆ ಶಾಪಿಂಗ್ ಮಾಡಿದ್ರು ಮುಗಿಯಕ್ಕಿಲ್ಲ ನಂದು, ಅಷ್ಟೊಂದು ಲಿಸ್ಟ್ ಐತೆ. ಈ ಡ್ರೆಸ್ಸು ಈ ಬೇರೆ ಹಾಕಬೇಕು, ಈ ಸೀರೆ ಎಲ್ಲ ಬದಲಾಯಿಸ್ಬೇಕು ಬಾಮ. ಗಂಡನೂ ಇಲ್ಲ ಯಾವನೂ ಇಲ್ಲ, ಈ ತಾಳಿ ಗೇಳಿ ಎಲ್ಲ ಬಿಸಾಕ್ಬಿಟ್ಟು ಚೂಡಿದಾರನ ಪ್ಯಾಂಟ್ ಶರ್ಟ್ ಅದನ್ನು ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ತಗೊಬಿಟ್ಟು ಬರೋನಿ ಬಾಮ. ಹೋಗನಿ ಇನ್ನು ನಿಂತ್ಕೊಂಡು ಇಲ್ಲಿ ಮಾತಾಡ್ಬಿಟ್ಟು ಏನು ಪ್ರಯೋಜನ? ಅವಶ್ಯಕತೆ ಇಲ್ದಿರ್ತಾರೆ ಇರೋ ಹತ್ರ ಎಲ್ಲ ಮಾತಾಡಬಾರ್ದು. ಬಾ ಹೋಗನ್ ಬಾ. ಸರಿ ನಡಿ ಹೋಗೋಣ ಮಗಳೇ. ಎಲ್ಲರೂ ನಮ್ಮನ್ನು ನೋಡಿ ಹುಡ್ಕೋಬೇಕು ಮಗಳೇ. ನಡಿ 5 ಲಕ್ಷ ನಿಂಗೆ ಏನೇನು ಬೇಕೋ ಬಟ್ಟೆ ಬರೆ ಎಲ್ಲ ತಗೊಳ್ಳಿವಂತೆ. ಒಡವೆ ಪಡವೆ ಏನು ಬೇಡ, ರೇಟ್ ಶಾನೆ ಆಗೈತೆ. ಇನ್ನು ಬುಟ್ಟಿನ ಬಟ್ಟೆ ಗಿಟ್ಟೆ ತಿನ್ನೋದು ಮಜಾ ಮಾಡೋದು ಏನೇನು ಮಾಡಬೇಕೋ ಎಲ್ಲ ಮಾಡು. ನೋಡಿ ಹೋಗೋಣ. ಬಾಮ. ಇವಕ್ಕೆ ತಲೆನಾಗ ಕೂದಲಿಲ್ಲ ಅಂತ ಮಾತ್ರ ಅಂದ್ಕೊಂಡಿದ್ದೆ, ತಲೆನಾಗ ಕೂದಲು ಕಮ್ಮಿ ಅಂತ. ತಲೆನಾಗ ಬುದ್ಧಿನೂ ಇಲ್ಲ, ಬುದ್ಧಿನೂ ಕಮ್ಮಿ ನೆನೆಯ ಬಡ್ಡೆತದವು. ಮಾರ್ಕತ್ತವ್ರ ಜಮೀನು ಮಾರ್ಕತ್ತವ್ರೆ. ನನ್ನ ಮಗ ಇವ್ರಿಗೆ ಬರ್ಕೊಟ್ಬಿಟ್ರಂತೆ. ಅಯ್ಯೋ ಕರ್ಮವೇ, ಇವ್ರು ನಾನಂತೂ ಇನ್ನೂ ಯಾವ ಬೀದಿಗೆ ಬರ್ತಾರೋ ನಾಕಾಣಿ. ಈಗಲೂ ನೀನು ಯಾವ ಬೀದಿನಾಗವ್ರಿ, ಇನ್ನು ಯಾವ ಬೀದಿಗೆ ಬಂದು ಸಾಯ್ತಾರೋ ನನಗಂತೂ ಗೊತ್ತಾಯ್ತಿಲ್ವೇ. ಒಳ್ಳೆ ಕತೆ. ಜಮೀನೆಲ್ಲ ಮಾರ್ಕೊಂತವ್ರೆ ಅಂದರೆ ಯಾವ ಜಮೀನು ಮಾರ್ತಾವ್ರೆ? ದುಡ್ಡಲ್ಲಿಂದ ಬಂತಿವ್ರು ಮಜಾ ಮಾಡೋಕ್ಕೆ ಅಂತ ಅರ್ಥ ಆಯ್ತಿಲ್ವಲ್ಲ. ನನ್ನ ಮಗನ ಕೇಳಿ ನನ್ನ ಮಗನ ಗೊತ್ತಾಯ್ತದೆ. ನನ್ನ ಮಗನಿಗೆ ಎಲ್ಲ ವಿಷಯನೂ ಗೊತ್ತಿರ್ತದೆ. ಅವನ ಹತ್ರ ನೀನು ಮಾತಾಡ್ತೀನಿ ರೀ. ನಾನು ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ನಿಮ್ಮಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ.
ಅವಳೇನೋಕ ಕರೆದಿದ್ಲು, ಸ್ವಲ್ಪ ಮಾತಾಡಬೇಕಿತ್ತು, ಹೋಗ್ಬಿಟ್ಟು ಮಾತಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ ಸರಿನಾ? ಅತ್ತೆ, ಅಡುಗೆ ಎಲ್ಲನೂ ಅದು ಬೆಳಿಗ್ಗೆ ತಿಂಡಿ ಅಷ್ಟೇ ಮಾಡಿರೋದು, ಅಡುಗೆ ಏನೂ ಮಾಡಿಲ್ಲ. ನೀವು ಮಾಡ್ಕೊಂಡು ಏನಾದ್ರು ಬೇಕಾದ್ರೆ ತಿನ್ನಿ ಸರಿನಾ? ನನಗೆ ಮಧ್ಯಾಹ್ನ ಅವಳ ಮನೆಗೇನೆ ತಿಂತೀನಿ. ನನಗೂ ಸ್ವಲ್ಪ ಹಂಗೋ ಹಿಂಗೋ ಸ್ವಲ್ಪ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ ಆಯ್ತು. ರೀ, ನಿಮ್ಮನ್ನೊಂದು ಮಾತು ಕೇಳಲಾ? ಹಾ ಕೇಳು. ನಾನು ಚೆನ್ನಾಗಿಲ್ಲ ಅಲ್ವಾ ನೋಡೋಕ್ಕೆ? ನಾನು ಕಪ್ಪಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಯಾವಾಗನ ಬೇಜಾರಾಗೈತಾ ನಿಮಗೆ? ಚೇಚೆ ಚೇಚೆ ಆ ಥರ ಏನಿಲ್ಲಪ್ಪ. ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀನು ಕಪ್ಪಗಿದೀಯ ಅಂತ ನನಗೆ ಅನ್ಸಿರೋ ನನ್ನ ಮದುವೆನೇ ಆಯ್ತಿರ್ಲಿಲ್ವಲ್ಲ. ನೀನು ಆ ಥರ ಎಲ್ಲ ತಿಳ್ಕೊಬೇಡ. ನೀನು ಆರಾಮಾಗಿರೋ, ಏನೇನೋ ಯೋಚನೆ ಮಾಡಬೇಡ. ನಾನೇನು ಯೋಚನೆ ಮಾಡ್ತಿಲ್ಲ, ನನಗೆ ಆ ಥರ ಅನ್ನಿಸ್ತೈತೆ. ಹಾಂ, ಮುಖಕ್ಕೇನಾದರೂ ಚೇಂಜ್ ಮಾಡಿಸ್ಕೊಳ್ಳೋಣ, ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತೈತೆ. ಏನೋ ಒಂದು ಮಾಡಬೇಕು ಯಾಕಂದರೆ ಎಲ್ಲರೂ ಅವತ್ತಿಂದನೂ ದುಡ್ಡೈತೆ ನನ್ನ ಹತ್ರ. ಆದರೆ ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ಜನ ಎಲ್ಲರೂ ಒಂದೊಂದು ಥರ ಮಾತಾಡ್ತಾರೆ, ಅದೇ ಬೇಜಾರು. ಸೊಸೆ, ನಿಂಗೇನಾಗೈತೆ? ನಿನ್ನ ಬಂಗಾರ ಬಂಗಾರ ಇದ್ದಂಗಿದೆಯಾ, ಸುಮ್ಕಿರು. ನನ್ನ ಮಗಂಗೆ ಯಾವತ್ತೂ ನಿನ್ನ ಮೇಲೇನು ಬೇಜಾರಿಲ್ಲ. ನನ್ನ ಮಗ ಯಾವತ್ತೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಸರಿ ಅತ್ತೆ, ಆಯಿತು. ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಸಂಜೆನೇ ಬರೋದು. ಮಧ್ಯಾಹ್ನ ಅವ್ರ ಮನೆಗೆಲ್ಲ ಊಟ ಮಾಡ್ಕೊಂಡು ನಿಧಾನಕ್ಕೆ ನಾನು ಸಂಜೆ ಬರ್ತೀನಿ. ಸರಿ ಸರಿ ಆಯ್ತು, ಹುಷಾರು. ಹ್ಞೂ, ಸರಿ ಆಯಿತು. ನೀವು ಹುಷಾರು. ಏನೋ ಅರ್ಜೆಂಟ್ ಇದ್ದರೆ ಫೋನ್ ಮಾಡಿ ಬರ್ತೀನಿ. ಯಾಕಮ್ಮ, ನೀನೇನಾದ್ರೂ ಅವಳಿಗೆ ಕಪ್ಪಗಿದೆಯಾ ಅಂತ ಏನಾದ್ರು ಒಂದಿದ್ದ? ನಾನು ಯಾಕೆ ಅಲ್ಲಿ ತಿನ್ನ ಕೂಳಾಗ್ತಿರೋಳು ಅವಳು ನಮಗೆ? ನಾನು ಅಂದ್ಬಿಟ್ಟು ನಾನು ಉಳ್ಬಳ್ತೀನಿ ಇಲ್ಲಿ ಮೆಟ್ನಾಗ ಹೊಡೆದು ಕಳಿಸ್ತಾಳಷ್ಟೇ, ಕರಗಿದ್ಯಾ ಬೆಳಗಿದ್ಯಾ ಅಂತ ಹೇಳಿದ್ರೆ. ಈ ಹಂಗನ ಇದ್ರೆ ಏನ್ಲಾಗಬೇಕು? ಈಗ ಬೆಳಗಿರೋ ಹೆಂಡ್ತೀನಿ ನೀನು ಕಟ್ಕೊಂಡಿದ್ಯಾ ಬಂಗಾರಮ್ಮನ ಮಗಳನ್ನ, ಅವಳಿಂದ ನಿಂಗೆ ಏನೆಲ್ಲ ಲಾಭ ಸಿಕ್ತು? ನಿನಗೆ 10 ರೂಪಾಯಿ ಲಾಭನೂ ಸಿಗಲಿಲ್ಲ. ಈ ಹುಡುಗಿದ ಆಸ್ತಿ ಪಾಸ್ತಿ ಎಲ್ಲನೂ ಐತೆ, ಹೆಂಗೋ ನಿಮ್ಮದೇ ಊಟ ಆಗ್ತಾವಳು ನಮಗೆ, 3 ಹೊತ್ತು ತಿನ್ಕೊಂಡಿದ್ದೀವಿ. ಅದು ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ನೀನು ಕರಗಿದ್ಯಾ, ನೀನು ಹಂಗಿದ್ಯಾ ಅಂತ ಆಡ್ಕೊಳಕಾಯ್ತದೇನಿಲ್ಲ? ದೇವ್ರು ಮೆಚ್ತೇನೆಲ್ಲ ಆಡ್ಕೊಬಿಟ್ರೆ ಅವೆಲ್ಲ ಬ್ಯಾಡ ಕಣ್ ಮಗ, ಸುಮ್ಕಿರು. ನಮ್ಗೆ ಹಾಕ್ಬೇಕು ಹೆಂಗೋ ಪಾಪ, ದೇವರು ಹಂಗೆ ಹುಟ್ಟಿಸ್ ಅವಳೇನು ಬೇಕು ಅಂತ ಹುಟ್ಟವಳ? ದೇವ್ರು ಹುಟ್ಟಿಸಿರೋದು ಹಂಗೆ ಹುಟ್ಟವಳೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಬಿಡು ಆಯ್ತು. ನಾನು ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಯಾರ ಮನೆಗೆ ಕುಂತ್ಕೋತಾರೆ ಕಣಮ್ಮ, ಹಂಗೆ ಜಮೀನ್ ಕಡೆ ಎಲ್ಲ ನೋಡ್ಕೊಂಬಿಟ್ಟು ಬಾ ಅಂತ ಮಾವ ಫೋನ್ ಹಾಕಿತ್ತು. ಗದ್ದೆ ಹೆಂಗೈತೋ ನೋಡ್ಕೊಂಬಿಟ್ಟು ಒಂದ್ಕಿಂತ ವಿಚಾರಿಸ್ಕೊಂಬಿಟ್ಟು ಬಾ ಅಂತ ಹೋಗ್ಬಿಟ್ಟು ಬರ್ತೀನಿ. ನಿನ್ ಗದ್ದೆ ಅಂದಿದ್ದಕ್ಕೆ ನೆನಪಾಯ್ತು ಕಣ್ಲ. ಅಯ್ಯೋ, ಬಂಗಾರಮ್ಮನೂ ಮಗಳು ಇಬ್ರುನುವೆ ಇನ್ನೂ ನೀನು ಬರ್ಕೊಟ್ಟಿರೋದು 8 ಎಕರೆ ಎಲ್ಲ ಮಗಳ ಹೆಸರ್ನಾಗ ಐತೆ ಅಂತ ನಂಬಿಟ್ಟವ್ರೆ. ಅದು ನಾವು ಮಾರಾಕ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ನೀನು ಆವಾಜ್ ಆಗ್ತಾ ಇದ್ರು. ಏನಮ್ಮ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದೀಯಾ? ನಾನು ಯಾಕಲ ಸುಳ್ಳು ಹೇಳಿ, ನಿಜನೇ ನೀ ಹೇಳ್ತಾ ಇದ್ದೀನಿ. ನಿಜವಾಗೂ ದಾರಿನಾಗ ಸಿಕ್ಕಿದ್ಲು, ದಾರಿನಾಗ ಏನೇ ಹೇಳಿದ್ದು. ಮಾರ್ತಾ ಇದೀವಿ, ಏನು ಮಾಡ್ತೀರಾ 8 ಎಕರೆ ನಿನ್ನ ಮಗ ನನ್ನ ಮಗಳ ಹೆಸ್ರಿಗೆ ಏನೇನೇ ಮಾಡಿಸ್ಕೊಟ್ಬಿಟ್ಟವನಿ ಹಂಗೆ ಹಿಂಗೆ ಅಂತ ಪುಂಗ್ತಾ ಇದ್ಲ. ನಾನು ನಕ್ಕೊಂಡು ಸುಮ್ಮನೆ ಬಂದೆ. ಅವ್ರಿನ ಎಂತ ದಡ್ಡ ನನ್ನ ಮಕ್ಳು ಇರ್ಬೇಡ ಕಣಮ್ಮ. ಇನ್ನ ನಂಬ್ಕೊಂಡವ್ರೆ 8 ಎಕರೆ ನಾನು ಅವ್ರ ಹೆಸರು ಬರ್ಕೊಟ್ಟಿದ್ದೀನಿ ಅಂತ. ನನ್ನ ಹೆಸರುನಾಗೆ ನಯ ಪೈಸೆ ಏನೂ ಇಲ್ಲ, ಎಲ್ಲ ನನ್ನ ಹೆಂಡತಿ ಹೆಸರುನಾಗಿರೋದು. ಅವ್ರ ಹೆಸರಿಗೆ ಹೆಂಗೆ ಬರ್ಕೊಡಕ್ಕೆ ಸಾಧ್ಯ? ಅದನ್ನ ನಂಬ್ಕೊಂಡು ಮಾರ್ತೀನಿ ಅಂತ ಹೊಂಟವ್ರಲ್ಲ. ಅಯ್ಯೋ ಅಮ್ಮ, ಅವ್ರ ಜನ್ಮದಾಗ ಉದ್ದಾರ ಆಗಕ್ಕಿಲ್ಲ ಬಾ. ಸುಮ್ಮನೆ ಹೇಳ್ತಾರಷ್ಟೇ. ಅವ್ರ ತಲೆನಾಗ 10 ಪೈಸದ ಬುದ್ಧಿ ಅಂತೂ ಇಲ್ವೇ ಇಲ್ಲ ಅವ್ರದಂತೂ. 10 ಪೈಸಾ ಬುದ್ಧಿ ಇಲ್ಲ ಕಣಮ್ಮ ಅವ್ರಿಗಂತೂ. ಅಯ್ಯೋ ಬುಟಾಕ್, ಹಂಗೆ ಬಿದ್ದು ಹಂಗೆ ಖುಷಿಯಾಗಿರ್ಲಿ. ಅವ್ರದ್ದು ಅನ್ಕೊಂಡು ಬಾ, ನಾನು ಹೋಗ್ಬಿಟ್ಟು ಗದ್ದೆ ತಗ ನೋಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಳ್ಳ, ಹುಷಾರು. ಆ ಬಂಗಾರಮ್ಮನ ಮಗಳು ಇಬ್ರು ಸರಿ ಇಲ್ಲ, ಹೊಸಿ ಹುಷಾರಾಗಿರು ಸರಿನಾ? ಅಯ್ಯೋ, ಮೊದ್ಲೇನ್ಯಾ ಬಡತದವು ಹೆಂಗ್ ಸಿಕ್ಕರೆ ಹಂಗೆ ಆಡ್ತವೆ. ಆಮೇಕಿಂದ ಏನಾರ ಮಾಡಿಗಿಡ್ದವ್ರು ನಿನಗೆ, ಹುಷಾರಾಗಿರೋ. ನಾನು ಏನು ಮಾಡೋಕ್ಕಾಯ್ತದ? ನನ್ನ ಹತ್ರ ಏನ ಮಾಹಿತಿ ಕಿತ್ಕೊಳ್ಳೋಕ್ಕೆ? 10 ಪೈಸಾ ಇಲ್ಲ ನಂದು ಅಂತ ಹೇಳ್ಬಿಟ್ಟು ಬಿಡು. ಸರಿ ಸರಿ ಆಯ್ತು, ಹೋಗು. ಬಂಗಾರಮ್ಮ, ನೀನು ನೋಡಿದ್ರೆ ಒಂಥರ ಹೊಟ್ಟೆನೂ ಉರಿತದೆ, ನಗುನೂ ಬರ್ತದೆ. ಏನಾರ ಮಾಡ್ಕೊಂಡು ಸಾಯಿ. ನಿನ್ನ ಜಂಬ ಬಿಡ ತನಕನೂ ದೇವರು ನಿನ್ನ ಎಲ್ಲ ಒಳ್ಳೇದು ಮಾಡ್ತಾನೆ ನಿನಗೆ. ಹಿಂಗೆ ಅಮ್ಮ ಮಗಳು ಬೀದಿ ಅಲ್ಕೊಂಡು ಬಿದ್ದಿರ್ಬೇಕಾಯ್ತದೆ. ಒಂದು ನೆಲೆ ಇಲ್ಲ ಏನಿಲ್ಲ. ಗಂಡ ಮಗ ಒಬ್ರಿಗೂ ತುಪ್ಪ ಹಾಕಿಲ್ಲ ಇವನಿಗೆ, ಇವರಿಬ್ರಿಗೂ. ಹೋ